ಚುನಾವಣಾ ಸುದ್ದಿಯ ಜೊತೆಗೆ ಬೇರಷ್ಟು ಸುದ್ದಿಗಳು ಬರ್ತಾ ಇದೆ, ಅದನ್ನು ನೋಡೋಣ. ಬೆಂಗಳೂರಿನಲ್ಲಿ ಯುವತಿಗೆ ಕಿಡಿಗೇಡಿಗಳು ಕಿರುಕುಳ ಕೊಟ್ಟಿದ್ದಾರೆ. ಯುವತಿ ಕಾರನ್ನ ಚೇಸ್ ಮಾಡಿ ಪುಂಡಾಟ ಮೆರೆದಿದ್ದಾರೆ ಬೆಂಗಳೂರಿನಲ್ಲೇ. ನಿನ್ನೆ ತಡರಾತ್ರಿ ಕೋರಮಂಗಲದಲ್ಲಿ ನಡೆದಿರೋ ಘಟನೆ ಇದು. ಬೈಕ್ನಲ್ಲಿದ್ದ ಮೂವರು ಕಿಡಿಗೇಡಿಗಳು ಕಾರ್ನಲ್ಲಿದ್ದ ಯುವತಿಗೆ ಕಿರಿಕ್ ಮಾಡಿರೋದು ಹೀಗೆ. ಅದಷ್ಟೇ ಅಲ್ಲ, ಮುಂದಕ್ಕೆ ಏನಾಯ್ತು ನೋಡ್ತಾ ಹೋಗೋಣ. ಈ ಪ್ರಕರಣ ಬೆಂಗಳೂರಿನಲ್ಲಿ ಕೋರಮಂಗಲದಲ್ಲಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ಘಟನೆ. ಆಕೆ ಪಾಡಿಗೆ ಆಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಮೂವರು ಕಿಡಿಗೇಡಿಗಳು ಬೈಕ್ನಿಂದ ಬಂದಂಥವ್ರು ಆಕೆಗೆ ಕಿರಿಕ್ ಮಾಡಿರೋದು. ಮುಂದೆ ಮನೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಅಥವಾ ಎಲ್ಲಿಗೆ ಆಕೆ ಹೋಗ್ತಾ ಇದ್ಲೋ ಅಲ್ಲಿಗೆ ಹೋಗಕ್ಕೆ ಬಿಡ್ತಾ ಇಲ್ಲ, ಚೇಸ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯಾರಿಗೇ ಆಗಲಿ ಇಂತಹ ಘಟನೆಗಳನ್ನು ನೋಡಿದಾಗ ರಾತ್ರಿ ಹೊತ್ತು ಓಡಾಡ್ಲಿಕ್ಕೆ ಭಯ ಆಗುತ್ತೆ. ಹೆಣ್ಮಕ್ಳಿಗೆ ಕೆಲಸ ಮುಗಿಸ್ಕೊಂಡು ಹೋಗೋರು ಇರ್ತಾರೆ, ಪಾಪ ಆಕೆ ಫುಲ್ ಭಯ ಬಿದ್ದಿದ್ದಾಳೆ. ಗಮನಿಸ್ತಾ ಇದ್ದೀರಿ. KL2583, they are blocking our route. They are in the front of our vehicle. They are KA04 KL2583. They are punching. They are following us. Please, they are again following. Nature's basket and following us. They are punching the vehicle. I am following us. They are punching the vehicle. Are you listening? I'm crossing. Just nearby landmark is Nandana Palace. I'm crossing St. John's Auditorium. ಘಟನೆ ಆಗಿದೆ ಅಂತ ನೋಡಿದಾಗ ಈ ಬೈಕ್ ಸವಾರರಿಗೂ ಮತ್ತು ಆ ಯುವತಿಗೂ ಮಡಿವಾಳದ ಸಿಗ್ನಲ್ ಅಲ್ಲಿ ಕಿರಿಕ್ ಆಗಿತ್ತಂತೆ. ಸೊ ಮಡಿವಾಳ ಅಂಡರ್ ಬ್ರಿಡ್ಜ್ ನಿಂದ ಕೋರಮಂಗಲ 5th ಬ್ಲಾಕ್ ವರೆಗೂ ಕಾರ್ನ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಪಾಪ ಆಕೆ ತುಂಬಾ ಭಯ ಬಿದ್ದಿದ್ದಾರೆ. ಕಾರ್ನಲ್ಲಿ ಒಂದು 2-3 ಇದ್ರು ಅಂತ ಕಾಣುತ್ತೆ. ಕೋರಮಂಗಲದಲ್ಲಿ ಕಾರಿಡೋರ್ ಓಪನ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರಂತ ಕಿಡಿಗೇಡಿಗಳು ಮಧ್ಯರಾತ್ರಿಲಿ. ನಂತರ ಕೋರಮಂಗಲ 5th ಬ್ಲಾಕ್ ನಲ್ಲಿ ಅವರು ಎಸ್ಕೇಪ್ ಆಗಿದ್ದಾರೆ. ಕಿಡಿಗೇಡಿಗಳು ಅಂದ್ರೆ ಹುಡುಗರೇನಿದ್ದಾರೆ ಅವರು ಆ ರೀತಿಯಾಗಿ ಕಿರಿಕ್ ಮಾಡ್ತಾ ಇದ್ದಿದ್ದು, ಪುಂಡಾಟ ಮೆರಿತಾ ಇದ್ದಂತಹ ದೃಶ್ಯವನ್ನು ಆಕೆ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ. ನಂತರ ಪೊಲೀಸ್ಗೂ ಕೂಡ ಕಾಲ್ ಮಾಡಿದಾರಂತೆ. ಮಧ್ಯರಾತ್ರಿ ನಿನ್ನೆ ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ ಏನೋ ಸಿಗ್ನಲ್ ವಿಚಾರಕ್ಕೆ ಕಿರಿಕ್ ಆಗಿದೆ ಅಂತ ಕಾಣುತ್ತೆ. ನಿಜಕ್ಕೂ ಇದು ಶೇಮ್. ಇದು ಒಬ್ಬ ಹೆಣ್ಮಗು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿಯಾಗಿ ಪುಂಡಾಟ ಮೆರೆದಿರೋದು. KL2583, they are blocking our route. They are in the front of our vehicle. They are KA04 KL2583, they are punching. ಆ ಕಿಡಿಗೇಡಿಗಳನ್ನು ಅರೆಸ್ಟ್ ಮಾಡಿದಾರಂತೆ. ಯಾರು ಏನು ಎತ್ತ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋಣ. ಫೈನಲಿ ಆಕೆ ಅಳುತ್ತಲೇ 112ಗೆ ಕಾಲ್ ಮಾಡಿದ್ದಾಳೆ, ಮಾಹಿತಿಯನ್ನ ತಿಳಿಸಿದ್ದಾಳೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಆಕೆಯಿಂದ ದೂರು ಕೂಡ ದಾಖಲಾಗಿದೆ ಯುವತಿ ಕಡೆಯಿಂದ. ಆ ಹುಡುಗರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಮೂವರು ಕಿಡಿಗೇಡಿಗಳಿಗೆ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ರು. ಆಗ ತೇಜಸ್, ಜಗನ್ನಾಥ್ ಎಂಬ ಇಬ್ಬರನ್ನ ಸದ್ಯಕ್ಕೆ ಬಂಧಿಸಿದಾರಂತೆ. ಇನ್ನೊಬ್ಬನಿಗೋಸ್ಕರ ಹುಡುಕಾಟವನ್ನ ನಡೆಸಿದ್ದಾರೆ ಮಡಿವಾಳ ಪೊಲೀಸರು. ಅದೇನು ದೊಡ್ಡ ವಿಚಾರ ಅಲ್ಲ, ಇಬ್ರು ಸಿಕ್ಕಿದಾಗ ಇನ್ನೊಬ್ಬನು ಹುಡುಕ್ತಾರೆ. ಆಕೆ ಗಾಡಿ ನಂಬರ್ನೂ ಹೇಳಿದ್ದಾರೆ, ಎಲ್ಲಿ ಕ್ರಾಸ್ ಆಗ್ತಾ ಇದೀನಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಬಾಯಿ ಬಿಟ್ಟಿರೋದ್ರಿಂದ ಈಗ FIR ಕೂಡ ಆಗಿದೆ, ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದ್ರ ಮುಂದಕ್ಕೆ ತನಿಖೆಯನ್ನ ಮಾಡ್ತಾರೆ. ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಕಾರಣ ಇವತ್ತು ಒಂದಾಗಿರೋದು, ನಾಳೆ ಇನ್ನೊಂದು 10 ಆಗಿರುತ್ತೆ. ಇದನ್ನ ಹಾಗೆ ಬಿಟ್ಬಿಟ್ರೆ ಅಲ್ಲಲ್ಲಿಗೆ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ಭಯ ಇರುತ್ತೆ ಓಡಾಡ್ಬೇಕಾದ್ರೆ. ಎಸ್, ಇಬ್ರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರಿಗೋಸ್ಕರ ಶೋಧ ನಡೀತಾ ಇದೆ. ಎಸ್, ಆಯ್ತಲ್ಲ. ಈಗ ಸದ್ಯಕ್ಕೆ ಜಗನ್ನಾಥ್ ಮತ್ತೆ ಇನ್ನೊಬ್ಬ ಯಾರೋ ಹುಡುಗ, ಇವರಿಬ್ಬರು ಕೂಡ ಸದ್ಯಕ್ಕೆ ತೇಜಸ್ ಮತ್ತೆ ಜಗನ್ನಾಥ್ ಅರೆಸ್ಟ್ ಮಾಡಿದ್ದಾರೆ. KA04 KL2583. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ನಿಜಕ್ಕೂ ಶೇಮ್ ಇದು. ಈ ರೀತಿ ಪ್ರಕರಣ ಆದಾಗ ಹೆಣ್ಮಕ್ಳು ರಸ್ತೆ ಮೇಲೆ ಓಡಾಡಕ್ಕೆ ಭಯ ಪಡ್ತಾರೆ. ಈ ಪ್ರಕರಣ ಎಲ್ಲಿ ತನಕ ಬಂತು? ಸ್ಟೇಷನ್ ಅಲ್ಲಿ, ಅಂದ್ರೆ ಸ್ಟೇಷನ್ ಮೆಟ್ಟಿಲೇರಿದೆ, ಮುಂದಕ್ಕೆ ಏನಾಯ್ತು? ವಿದ್ಯಾ, ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಬೆಂಗಳೂರಿನ ಮಡಿವಾಳ ಸಿಗ್ನಲ್ ಬಳಿ ಘಟನೆ ಶುರುವಾಗಿರುವಂಥದ್ದು. ಸಿಗ್ನಲ್ ಬಳಿ ಯುವಕರು ಬರ್ತಿದ್ದಂಥ ಬೈಕು ಮತ್ತು ಈಕೆ ಕಾರು ಸಣ್ಣ ಅಂದರೆ ಸಿಗ್ನಲ್ ತಿರುವು ತಗೋಬೇಕಾದ್ರೆ ಇಬ್ಬರು ಮಧ್ಯೆ ಒಂದು ಸಣ್ಣ ಜಗಳ ಆಗುತ್ತೆ. ಜಗಳ ಆದ ನಂತರದಲ್ಲಿ ಇವರು ಮೂವರು ಯುವಕರೇನಿದ್ರು ಯುವತಿಯನ್ನು ಆ ಕಾರನ್ನು ಚೇಸ್ ಮಾಡ್ಕೊಂಡ್ಬರುವಂಥದ್ದು, ಅಂದರೆ ಸಿನಿಮಾ ಸ್ಟೈಲಲ್ಲಿ ಆ ಕಡೆ ಈ ಕಡೆ ಬರುವಂಥದ್ದು, ಅವರಿಗೆ ಕೆಟ್ಟದಾಗ ಬೈಯುವಂಥದ್ದು, ಮತ್ತು ಒಂದು ಸಾರಿ ಡೋರನ್ನು ಓಪನ್ ಮಾಡೋದು ಕೂಡ ಪ್ರಯತ್ನ ಪಟ್ಟರು ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಯುವತಿ ಪಕ್ಕದಲ್ಲಿ ಮತ್ತೊಬ್ಬ ಯುವತಿ
ಡ್ರೈವ್ ಮಾಡ್ತಿದ್ರೆ ಈ ಪಕ್ಕದಲ್ಲಿ ಸೀಟಲ್ಲಿ ಕೂತಂಥ ಯುವತಿ ಏನಿದ್ರೆ ಆಕೆ ಅದನ್ನೆಲ್ಲ ಕೂಡ ರೆಕಾರ್ಡ್ ಮಾಡಿರುವಂಥದ್ದು. ರೆಕಾರ್ಡ್ ಮಾಡೋದ್ರ ಜೊತೆಗೆ 112ಗೂ ಕರೆ ಮಾಡ್ತಾರೆ. ಈ ರೀತಿಯಾಗಿ 3 ಯುವಕರು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ, ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ 112 ಕರೆ ಮಾಡ್ತಾರೆ. 112 ಅವರು ಕೂಡ ತಕ್ಷಣಕ್ಕೆ ಅಲರ್ಟ್ ಆಗಿ ಸ್ಥಳಕ್ಕೆ ಬರುವ ಹೊತ್ತಿಗೆ ಅಂದರೆ ಮಡಿವಾಳ ಸಿಗ್ನಲಿಂದ ಕೋರಮಂಗಲ 5ನೇ ಬ್ಲಾಕ್ ತನಕ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವರಿಗೆ ಕಿರುಕುಳ ಕೊಟ್ಟಿರುವಂಥದ್ದು. ಕೊನೆಗೆ ಪೊಲೀಸರು ಬರೋ ಹೊತ್ತಿಗೆ ಆ 3 ಯುವಕರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಬಟ್ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ತಡರಾತ್ರಿ ಹೊತ್ತಿಗೆ ಇಬ್ಬರು ತೇಜಸ್ಸು ಮತ್ತು ಜಗನ್ನಾಥ್ ಎಂಬುವರನ್ನು ಬಂಧನ ಮಾಡಿದ್ದು. ಮತ್ತೊಬ್ಬ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧಪಟ್ಟ ಹಾಗೆ ಆ ಪ್ರಕರಣ ಕೂಡ ಮುಂದುವರೆದಿರುವಂಥದ್ದು. ನಿಜಕ್ಕೂ 9 ಗಂಟೆ ರಾತ್ರಿಯಲ್ಲಿ ಕೋರಮಂಗಲ ಅಂಥ ಏರಿಯಾದಲ್ಲಿ ಯುವತಿಯರಿಗೆ ಈ ರೀತಿ ಕಿರುಕುಳ ಕೊಡುವಂಥದ್ದು ಎಷ್ಟು ಸರಿ, ಮತ್ತು ಯುವಕರ ಪುಂಡಾಟ ಎಷ್ಟು ಮಟ್ಟಿಗಿದೆ, ಪೊಲೀಸರ ಭಯ ಇವ್ರಿಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಸದ್ಯಕ್ಕೆ ಮತ್ತೊಬ್ಬ ಆರೋಪಿ ಕೂಡ ಬಂಧನ ಆಗಬೇಕಾಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. 9 ಗಂಟೆ ತೀರಾ ತಡರಾತ್ರಿ ಏನಲ್ಲ, ಸಾವಿರಾರು ಜನ ಓಡಾಡೋ ರಸ್ತೆಯಲ್ಲೇ ಹಿಂಗಾಗಿದೆ ಅಂದಾಗ ನೋಡೋಣ ಪೊಲೀಸರು ಯಾವ ರೀತಿ ಕ್ರಮವನ್ನು ತಗೊಳ್ತಾರೆ, ಇನ್ನೊಬ್ಬನನ್ನ ಯಾವಾಗ ಹುಡುಕ್ತಾರೆ, ಅವ್ರನ್ನ ಕೆಲಸ ಮಾಡಬೇಕಾಗಿತ್ತು. ಅಷ್ಟು ಭಯ ಇದ್ದವರು ಸೀದಾ ಕಾರ್ನ ಪೊಲೀಸ್ ಸ್ಟೇಷನ್ ಮುಂದೆ ತಗೊಂಡು ಹೋಗಬೇಕಾಗಿತ್ತು. ಪಾಪ ಅವ್ರು ತೀರಾ ಭಯ ಬಿದ್ದಿದ್ದಾರೆ. ಅವಾಗ್ಲಾದ್ರೂ ಅಟ್ಲೀಸ್ಟ್ ಅಲ್ಲಿ ಹೋಗಿ ಹೇಳಿದ ತಕ್ಷಣ ಪೊಲೀಸರು ಅವ್ರು 3 ಜನನ್ನ ಚೇಸ್ ಮಾಡಿ ಹಿಡಿಬಹುದಾಗಿತ್ತು. ಬಟ್ ಗಾಬರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ನೋಡಿ ಅಲ್ಲಿ ಕಾರ್ ಡೋರ್ ಓಪನ್ ಮಾಡಕ್ ಪ್ರಯತ್ನ ಪಟ್ಟಿರೋದು. He's opening the door. He's touching.